Good morning, ma'am. My name is Asavi, first MCOM, first semester. Today, my presentation is Case Study and Ayala School, APC Schools, and CSR Case Study. Ayala Corporation is a top company in the Philippines. It focuses on the n number of business. It's like a real estate and hotels, financial services and insurance, telecommunication, water distribution and wastewater services, electronics, automotive, business process, outsourcing, investment in international and overseas projects and ventures, power generation, transport infrastructure and recently education. These are all the business Ayala Corporation in Philippines. But recently this business added company that's called as education. So ರೀಸೆಂಟಾಗಿ ಎಜುಕೇಷನ್ ಫೀಲ್ಡ್ಗೆ ತನ್ನ ಕೊಡುಗೆಯನ್ನು ಇದು ಕೊಡುತ್ತೆ. ಅಯಾಲ ಕಾರ್ಪೊರೇಷನ್ ಇನ್ವೆಸ್ಟ್ ಹೆವಿಲಿ ಇನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಹಲ್ಯ ಕಾರ್ಪೊರೇಷನ್ ತನ್ನಲ್ಲಿ ಬರುವಂತಹ ಟರ್ನ್ ಓವರ್ನಲ್ಲಿ ಮೋಸ್ಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದರಲ್ಲಿ ಜಾಸ್ತಿ ಅವರು CSRಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಟಾಟ್ ಇಸ್ ಅಯಾಲ ಎಜುಕೇಷನ್ ಇಂಕ್, ಅದಕ್ಕೆ ನೇಮ್ ಇಟ್ಕೊಂಡಿರ್ತಾರೆ ಅಯಾಲ ಎಜುಕೇಷನ್ ಅಂತ. ಸೊ ಎಜುಕೇಷನ್ ಇಸ್ ನಥಿಂಗ್ ಬಟ್ ಸರ್ವಿಸ್ ಅಂತ, ಸರ್ವಿಸ್ ಕೊಡ್ತಿದ್ದೀವಿ ಅಂದರೆ ಇಟ್ಸ್ ಕಮ್ಸ್ ಅಂಡರ್ ದಿ CSR ಅಂತ. ಆ ಕಂಪನಿಯವರು ತಮ್ಮ ಕಂಪನಿಗೆ ಬರೋ ಪ್ರಾಫಿಟಲ್ಲಿ ವೆನ್ ದಿ ಅಯಾಲ ಕಂಪನಿ ಅರ್ನ್ ಮೋರ್ ಪ್ರಾಫಿಟ್ ದಟ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟೆಡ್ ಟು ಎ ಎಜುಕೇಷನ್ ಫೀಲ್ಡ್. ದ ಎಜುಕೇಷನ್ ಫೀಲ್ಡ್ ಇಸ್ ಕಾಲ್ ಇಟ್ ಅಸ್ ಎ ಅಯಾಲ ಕಾರ್ಪೊರೇಷನ್. Okay, so Ayala company is committed to helping improve the quality of education in the country and particularly public sector. ಏನಕ್ಕೆ ಅದು ಎಜುಕೇಷನ್ ಫೀಲ್ಡ್ನಲ್ಲಿ ಅದು CSRನ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ಅಂದರೆ ಫಾರ್ ದಿ ಪರ್ಪಸ್ ಆಫ್ ಇನ್ಕ್ರೀಸಿಂಗ್ ದಿ ಎಜುಕೇಷನ್. ಆ ಕಂಟ್ರಿಯಲ್ಲಿರೋ ಲಿಟ್ರೇಸಿನ ಇನ್ಕ್ರೀಸ್ ಮಾಡಬೇಕು ಅಂತ ಅಯಾಲ ಕಾರ್ಪೊರೇಷನ್ ಅವರು CSRಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ರೆಸ್ಪೆಕ್ಟ್ ಟು ದಿ ಪಬ್ಲಿಕ್ ಸೆಕ್ಟರ್. ಏನಕ್ಕೆ ಅದು ಎಜುಕೇಷನ್ ಫೀಲ್ಡ್ಗೆ ಅದು CSRನ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ಅಂತಂದರೆ ಪಬ್ಲಿಕ್ಗೆ ಅದು ಹೆಲ್ಪ್ ಆಗಬೇಕು. ಪಬ್ಲಿಕ್ಗೆ ಎಜುಕೇಷನ್ ಕೊಟ್ಟಾಗ ಕಂಟ್ರಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಸೊ APC ಸ್ಕೂಲ್ ಈಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ಅಯಾಲ ಕಾರ್ಪೊರೇಷನ್. APC ಅನ್ನೋ ಒಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲ್ ಈಸ್ ಜಾಯಿಂಟ್ ವೆಂಚರ್ ಬಿಟ್ವೀನ್ ಅಯಾಲ ಕಾರ್ಪೊರೇಷನ್ ಆ್ಯಂಡ್ UKP ಪರ್ಸನ್ ಥ್ರೂ ದಿ ಪರ್ಸನ್ ಆಫರಬಲ್ ಲರ್ನಿಂಗ್ ಫಂಡ್. ಸೊ APC ಸ್ಕೂಲ್ ಅನ್ನೋದು ಕೂಡ ಜಾಯಿಂಟ್ ವೆಂಚರ್ನ ಮೂಲಕ ಅಯಾಲ ಕಾರ್ಪೊರೇಷನ್ ಅವರ ಜೊತೆ ಸೇರಿಕೊಂಡು UKPSನು ಸೇರಿಸ್ಕೊಂಡು ಆಫರಬಲ್ ಫಂಡ್ನ ಕೊಟ್ಟು ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ರನ್ ಮಾಡ್ಕೊಂಡು ಹೋಗ್ತಾರೆ. APC ಸ್ಕೂಲ್ ಆಪರೇಟ್ಸ್ ಇನ್ ಎ ಚೀನಾ. APC ಸ್ಕೂಲ್ ಇರೋದಿಲ್ಲ ಅಂದರೆ ಚೈನಾದಲ್ಲಿ. ಫಿಲಿಪೀನ್ಸ್ ಅಯಾಲ ಎಜುಕೇಷನ್ ಇರೋದು ಫಿಲಿಪೀನ್ಸ್ UKಲಿ. ಇವೆಲ್ಲ ಸೇರಿಕೊಂಡು ಆಫರಬಲ್ ಫಂಡ್ನಲ್ಲಿ ಎಜುಕೇಷನ್ ಕೊಡ್ತಾ ಹೋಗ್ತಾರೆ. APC ಸ್ಕೂಲ್ ಆಫರೇಟ್ಸ್ ಇನ್ ಎ ಚೀನಾ ಇಸ್ ಎ ಪ್ರೈವೇಟ್ ಹೈಸ್ಕೂಲ್ ಆಫರಿಂಗ್ ಗ್ರೇಡ್ 7 to 12. ದ ಸ್ಕೂಲ್ಸ್ಗೆ ಗ್ರೇಡ್ 7 ಇರುತ್ತೆ. ಒಟ್ಟು 12 ಪಾಯಿಂಟ್ಸ್ ಚೆನ್ನಾಗಿರೋ ಸ್ಕೂಲ್ಗಳಲ್ಲಿ ಅಂದರೆ 7th ಪ್ಲೇಸ್ ಅಂತ. ಸೊ the school follow the Department of Education Schedule, curriculum and all the branches are permitted to operate. ಆ ಸ್ಕೂಲಿ ಎಲ್ಲ ತರಹದ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ತರಹದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿರ್ತಾರೆ. ಏನೆಲ್ಲ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಎಲ್ಲ ಆ್ಯಕ್ಟಿವಿಟಿನೂ ಮಾಡಿಸ್ತಿರ್ತಾರೆ. ಎಲ್ಲ ಬ್ರಾಂಚ್ ಸ್ಟಡೀಸ್ನೂ ಸಹ ಅಲ್ಲಿ ನಡೀತಾ ಇರುತ್ತೆ. ದ ಪ್ರೋಗ್ರೆಸಿವ್ ಆಫ್ APSC ಮೆಥಡ್ ಎನ್ಕರೇಜಿಂಗ್ ಆ್ಯಕ್ಟಿವ್ ಆ್ಯಂಡ್ ಕೊಲಾಬರೇಟಿವ್ ಲರ್ನಿಂಗ್ ಫಾರ್ ಅಪ್ಲಿಕೆಂಟ್ಸ್ ಆಫ್ ಗ್ರೇಡ್ 7. ಏನಕ್ಕೆ ಅವರಿಗೆ ಗ್ರೇಡ್ 7 ಬಂದಿದೆ ಅಥವಾ ಸಿಕ್ಕಿದೆ ಅಂತ ನಾವು ನೋಡೋದಾದರೆ ಒಂದು ಪ್ರೋಗ್ರೆಸಿವ್ ಟೀಚಿಂಗ್ ಚೆನ್ನಾಗಿದೆ, ಜೊತೆಗೆ ಅಲ್ಲಿ ಇಡುವಂತಹ ಪೀಪಲ್ಸ್ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಕೊಲಾಬರೇಟಿವ್ ಲರ್ನಿಂಗ್ ಫಾರ್ ಟೀಚರ್ ವಿತ್ ಸ್ಟೂಡೆಂಟ್ಸ್ ಆ್ಯಂಡ್ ಬೋತ್ ಕೊಲಾಬರೇಟಿವ್ ಲರ್ನಿಂಗ್ ಅದರಿಂದ ಏನಾಗ್ತಿದೆ ಅವರಿಗೆ ಎಜುಕೇಷನ್ ಫೀಲ್ಡ್ನಲ್ಲಿ ಇಂಪ್ರೂವ್ ಆಗಿ ಆ ಸ್ಕೂಲ್ಸ್ಗೆ 7 ಗ್ರೇಡ್ ಬರುತ್ತೆ. ಎಂಟ್ರೆನ್ಸ್ ಫೀಸ್ ಆರ್ ನಾಟ್ ಇಂಪ್ಲಿಮೆಂಟೆಡ್. ಅಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಟೆಸ್ಟ್ ಇರಲ್ಲ. ಅದು ಓನ್ಲಿ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಮಾಡಿ ಡಿಟರ್ಮೈನ್ ಮಾಡ್ತಾರೆ. ಅಂದರೆ ಯಾರನ್ನು ನಾವು ಸ್ಟೂಡೆಂಟ್ಸ್ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಸ್ಟೂಡೆಂಟ್ಸ್ಗೂ ಸಹ ಡಯಾಗ್ನೋಸ್ಟಿಕ್ ಮಾಡಿ ತಗೋತಾರೆ ಹೊರತು ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಟೆಸ್ಟ್ ಮಾಡಲ್ಲ. ಸೊ ನಾವು ವಿಷನ್ ಆಫ್ APC ಸ್ಕೂಲ್ ಇಸ್ ಟು ಟ್ರಾನ್ಸ್ಫಾರ್ಮ್ ಆಫ್ ಥೌಸಂಡ್ಸ್ ಆಫ್ Filipino
live by providing high quality private education that everyone can afford. ಸೊ ಎ ಪಿ ಎಸ್ ಇದು ಮೇನ್ ವಿಷನ್ ಬಂದು ಏನು ಅಂದರೆ ಎಲ್ಲರಿಗೂ ಕೂಡ ಪ್ರೈವೇಟ್ ಸ್ಕೂಲ್ನಲ್ಲಿ ಸಿಗುವಂತಹ ಎಜುಕೇಷನ್ ಸಿಗಬೇಕು ಆಫರ್ಡಬಲ್ ಕಾಸ್ಟ್ಗೆ ಅಂತ ಅನ್ನೋದು ಎ ಪಿ ಎಸ್ ಸಿ ಸ್ಕೂಲ್ಸ್ದು ಒಂದು ವಿಷನ್ ಆಗಿದೆ. ನೆಕ್ಸ್ಟು ಅನಾಲಿಸಿಸ್. As mentioned above, Ayala Corporation is one of the top companies in the Philippines as well as its different corporate social responsibility CSR. And Ayala Corporation is one of the top companies in Philippines ನಲ್ಲಾಗಿರುತ್ತೆ as well as different corporate social responsibility ನ ಇದು ಹೊಂದಿದೆ. Based on the test, this corporate social responsibility are seemed to be the solutions for the some issues needs in the Philippines such as transportation, power generation and recently education. ಇದು ಹಲವಾರು ನೀಡ್ಸ್ನ ಇದು ಫುಲ್ಫಿಲ್ನ ಮಾಡ್ತಾ ಇರುತ್ತೆ ತನ್ನ ಬಂದಿರತಕ್ಕಂತಹ ಪ್ರಾಫಿಟಲ್ಲಿ. ವಿ ಯೂಸಲಿ ಏಡ್ ಆ್ಯಂಡ್ ರೀಸೆಂಟ್ಲಿ ಇನ್ ಎಜುಕೇಷನ್, ಇದು ರೀಸೆಂಟಾಗಿ ಎಜುಕೇಷನಲ್ಲಿ ಇದು ತನ್ನ CSR ಫಂಡನ್ನ ಇದು ಡೊನೇಟ್ ಮಾಡ್ತಾ ಹೋಗುತ್ತೆ. ವಿ ಯೂಸಲಿ ಈಡ್ ಫ್ರಮ್ ಪೀಪಲ್ ದಟ್ ಎಜುಕೇಷನ್ ಇಸ್ ದಿ ಕೀ ಫಾರ್ ಸಕ್ಸೆಸ್. ಯಾವುದೇ ಒಂದು ನಮ್ಮ ಬೆಳವಣಿಗೆಗೂ ಸಹ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಅಲ್ಲಿ ಎಜುಕೇಷನ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎವ್ರಿ ಪರ್ಸನ್. ಸೊ ದಿ ಸ್ಟೇಟ್ಮೆಂಟ್ ಅನ್ಲಾಕ್ಸ್ ದಿ ಮೈಂಡ್ ಸೆಟ್ ಆಫ್ ದಿ ಪೀಪಲ್ ಇನ್ ಆರ್ಡರ್ ಟು ಏಮ್ ಫಾರ್ ಎಜುಕೇಷನ್. ಸೊ ಇಲ್ಲಿ ಏಮ್ ಏನಾಗಿರುತ್ತೆ, ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಅಂತಕ್ಕಂತಹ ಒಂದು ಏಮನ್ನು ಈ ಅಯಾಲ ಕಾರ್ಪೊರೇಷನ್ ಹೊಂದಿದೆ. ಇನ್ ದಿ ಕೇಸ್ ಆಫ್ ದಿ ಫಿಲಿಪೀನ್ಸ್, poverty is not alleviated but with the help of the large companies, mainly APC schools of Ayala contributed to the society. ಇದು ಅಯಾಲ ಕಾರ್ಪೊರೇಷನ್ ಏನು ಮಾಡ್ತಾ ಇದೆ, APC ಸ್ಕೂಲ್ಸ್ಗೆ ಕಾಂಟ್ರಿಬ್ಯೂಟ್ನ ಮಾಡ್ತಾ ಇದೆ. ಇದರಿಂದ ಸೊಸೈಟಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಏಮಿಂದ ಇದು ಪ್ರೊವೈಡ್ ಮಾಡ್ತಾ ಇದೆ. ಎವ್ರಿಥಿಂಗ್ ರಿಯಲೈಸ್ ಆ್ಯಂಡ್ ಎಜುಕೇಷನ್ ಇಟ್ ಈಸ್ ಕ್ರೂಸಿಯಲ್ ಫಾರ್ ಎ ಸಕ್ಸಸ್ಫುಲ್ ಇಂಡಿವಿಜುವಲ್ ಆರ್ಗನೈಜೇಷನ್ ಆ್ಯಂಡ್ ಎಕಾನಮಿ. ಎವ್ರಿಥಿಂಗ್ ರಿಯಲೈಸ್ ಆ್ಯಂಡ್ ಎಜುಕೇಷನ್ ಅಂತ ನಾವು ನೋಡೋದಂದರೆ ಇಂಡಿವಿಜುವಲ್ ಆಗಿರ್ಬೋದು, ಆರ್ಗನೈಜೇಷನ್ ಆಗಿರ್ಬೋದು ಆ್ಯಂಡ್ ಎಕಾನಮಿ. The attention given by the Ayala Corporation to this issue the weave in education to sticks as one of the most important factor consider the economic growth. ಈ ಎಜುಕೇಷನ್ಗೆ ಈ ಥರ ಪ್ರೊವೈಡ್ ಮಾಡೋದ್ರಿಂದ, ಈ ಸ್ಕೂಲ್ಗೆ ಈ ಥರ ಹೆಲ್ಪ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಬೆಳೆದಂತಹ ಮಕ್ಕಳು ಅಂದರೆ ಅಲ್ಲಿಂದ ಕಲಿತಂತಹ ಮಕ್ಕಳು ಎಜುಕೇಟೆಡ್ ಆಗ್ತಾರೆ. ಜೊತೆಗೆ ಎಷ್ಟೋ ಜನ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂತಹ ಮಕ್ಕಳಿಗೆ ಒಂದು ಅನುಕೂಲ ಆದಂಗೆ ಆಗುತ್ತೆ. ಇದರಿಂದ ಅವ್ರು ಎಜುಕೇಷನ್ ಪಡ್ಕೊತಾರೆ, ಇದರಿಂದ ಎಕನಾಮಿಕ್ ಡೆವಲಪ್ ಆಗುತ್ತೆ. Then Ayala Corporation will not implement this without seeing how the economy needs it. Obviously, poverty is uncontrollable. What amazing about this set CSR is it in primary goal. CSR is a primary goal ಏನು ಅಂತ ನೋಡಿದರೆ ಪ್ರೊವೈಡ್ ಕ್ವಾಲಿಟಿ ಎಜುಕೇಷನ್ ಫಾರ್ ದಿ ಸ್ಟೂಡೆಂಟ್ಸ್ ಬೈ ಆಫರಿಂಗ್ ಇನ್ ದಿ ಲೋವರ್ ಪ್ರೈಸ್. ಅವ್ರಿಗೆ ಲೋವರ್ ಪ್ರೈಸಲ್ಲಿ ಕ್ವಾಲಿಟಿ ಆಗಿರ್ತಕ್ಕಂತಹ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ಏಮನ್ನು, ಇದು ಗೋಲನ್ನು ಯಾವುದು ಈ ಅಯಾಲ ಕಾರ್ಪೊರೇಷನ್ ಅಂತಕ್ಕಂಥದ್ದು ಇಟ್ಕೊಂಡಿದೆ. ಇಟ್ಸ್ ಡಸ್ ನಾಟ್ ಡಿಸ್ಟಿಂಗ್ವಿಶ್ ಇಟ್ ಸೆಲ್ಫ್ ಫ್ರಮ್ ಪಬ್ಲಿಕ್ ಸ್ಕೂಲ್ ಫಾಲೋವಿಂಗ್ ಇನ್ ದಿ ಫಾರ್ಮಾಲಿಟಿ ಆಫ್ ಎಜುಕೇಷನ್. ಅಂದರೆ ಏನು ಅಲ್ಲಿ ಫಿಲಿಪೀನ್ಸ್ನಲ್ಲಿ ಹಲವಾರು ಸ್ಕೂಲ್ಸ್ಗಳಿರ್ತವೆ, ಪ್ರೈವೇಟ್ ಸ್ಕೂಲ್ಸ್ಗಳು. ಅದೇ ಥರ ಇದು ಅಯಾಲ APC ಸ್ಕೂಲ್ ಕೂಡ ಪ್ರೈವೇಟ್ ಸ್ಕೂಲ್ ಆಗಿರುತ್ತೆ. ಬಟ್ ಯಾವುದೇ ತರಹದ ಲೋ ಪ್ರೈಸಲ್ಲಿ ಇದು ಎಜುಕೇಷನ್ನ ಕೊಡ್ತಾ ಇದೆ. ಯಾವುದೇ ತರಹದ ಇದು ಎಂಟ್ರೆನ್ಸ್ ಟೆಸ್ಟ್ ಇದು ಮಾಡಲ್ಲ. ಎಲ್ಲರಿಗೂ ಸಹ ಈಕ್ವಲ್ ಆಗಿ ಎಜುಕೇಷನ್ ಸಿಗಬೇಕು ಅಂತ ಇದು CSRನ ಇಲ್ಲಿಗೆ ಪ್ರೊವೈಡ್ ಮಾಡ್ತಾ ಇದೆ. DIPS K-12 program along with the components and for not requiring entrance exams to students. ಅದೇ ಯಾವಾಗಲೇ ಹೇಳಿರ್ತಾರ, ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲಿ ಇರಲ್ಲ. As for no, APC schools can be located in different place. APC schools ಏನಾಗಿದೆ, ಡಿಫ್ರೆಂಟ್ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. which will expand continuously their service. ಇದು ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಇದು ಕಂಟಿನ್ಯೂಸ್ ಆಗಿ ಸರ್ವಿಸ್ನ ಇದು ಕೊಡ್ತಾ ಹೋಗುತ್ತೆ. ದೇರ್ ಆಲ್ಸೋ ಗೇನ್ ಇನ್ ರಿಟರ್ನ್ ಬೈ ದಿ ಪ್ರಮೋಟಿಂಗ್ ಇಟ್ಸ್ ನೇಮ್ ಟು ದಿ ಪಬ್ಲಿಕ್ ಇನ್ ಡಿಫ್ರೆಂಟ್ ವೇಸ್ ಆ್ಯಂಡ್ ದಿ ಟ್ರಸ್ಟ್ ಫ್ರಮ್ ದಿ ಸೊಸೈಟಿ ಆ್ಯಂಡ್ ಗೌರ್ನಮೆಂಟ್. ಈ ಥರ ಹೆಲ್ಪ್ ಮಾಡೋದ್ರಿಂದ ಏನಾಗಿದೆ, ಸೊಸೈಟಿಯಲ್ಲಾಗಿರ್ಬೋದು ಅಥವಾ ಗೌರ್ನಮೆಂಟಲ್ಲಾಗಿರ್ಬೋದು ಈ ಕಂಪ್ನಿ ಬಗ್ಗೆ ಒಂದು ಟ್ರಸ್ಟ್ ಅಂತಕ್ಕಂಥದ್ದು ಬಿಲ್ಡ್ ಆಗೋ ಹೋಗುತ್ತೆ.
As we know, CSR is not really profitable source of a business, but way to fill the society's needs. CSR ಅಂತಕ್ಕಂಥದ್ದು ಪ್ರಾಫಿಟಬಲ್ ಸೋರ್ಸ್ ಅಲ್ಲ, ಬಟ್ ವಿ ಫಿಲ್ ಆಫ್ ದಿ ಸೊಸೈಟಿ ನೀಡ್ಸ್. ಸೊಸೈಟಿಗೆ ಏನು ನೀಡ್ಸ್ನ ಬೇಕು ಅಂದರೆ ಸೊಸೈಟಿಯಿಂದ ನಾವು ಏನಾದರೂ ಒಂದು ಪಡ್ಕೋತಾ ಇದ್ದೀವಿ, ಆ ಕಂಪ್ನಿಯಿಂದ ನಮಗೆ ಒಂದು ಪ್ರಾಫಿಟ್ ಅರ್ನ್ ಆಗ್ತಾ ಇದೆ ಅಂತಂದಮೇಲೆ ಆ ಸೊಸೈಟಿಗೂ ಸಹ ನಾವು ಎಲ್ಪ್ ಮಾಡಬೇಕು ಅಂತ ಒಂದು ಟೂಲ್ ಏನಾಗಿದೆ, ಇದು CSR ಆಗಿದೆ. CSR ಇಸ್ ನಾಟ್ ಕ್ರಿಯೇಟೆಡ್ ಫಾರ್ ಮನಿ. CSR ಅಂತಕ್ಕಂಥದ್ದು ಮನಿನ ಕ್ರಿಯೇಟ್ ಮಾಡಲ್ಲ. ಬಟ್ ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ದಿ ಸೇಮ್ ವೇ ಆ್ಯಸ್ ವಾಟ್ ಅಯಾಲ ಡಿಡ್. It is clear that they earn more than enough from the company itself and does not need any more. Take CSR as opportunity for earning even higher. There might still be payments. However, if we are to compare it other firmsಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ಪ್ರಾಫಿಟ್ನ ಏನು ಅರ್ನಿಂಗ್ಸ್ ಏನಿದೆ ಅದು ಜಾಸ್ತಿನೇ ಇದೆ, ಮತ್ತು ಇನ್ಕಮ್ನ ಎಲ್ಲಿಗೆ ಇದು ಕೊಡ್ತಾ ಇದೆ ಅಂತಂದರೆ CSRನ ಮೂಲಕ ಈ ಅಯಾಲ ಸ್ಕೂಲ್ಸ್ಗೆ ಇದು ಪ್ರೊವೈಡ್ ಮಾಡ್ತಾ ಇದೆ. CSR is much better since its primary goal is to help and not to be maximize its profits. ಇದ್ರ ಮೇನ್ ಗೋಲ್ ಬಂದು ಏನಾಗಿದೆ, ಎಲ್ಪ್ ಮಾಡೋದಾಗಿದೆ ಹೊರತು ಅವ್ರ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡುವಂಥದ್ದಲ್ಲ. ನೆಕ್ಸ್ಟ್ ನಾವು ಕ್ವಶನ್ಸ್ನ ನೋಡೋದಾದರೆ, ವೈ ಡು ಯು ಥಿಂಕ್ ಇಸ್ ಅಯಾಲ ಕಾರ್ಪೊರೇಷನ್ ಎಂಗೇಜ್ಡ್ ಇನ್ CSR ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಷನ್? ಯಾಕೆ ಅಯಾಲ ಕಾರ್ಪೊರೇಷನ್ ನಾವು CSR ಇನ್ವೆಸ್ಟ್ಮೆಂಟ್ ಮೇಲೆ ಅಂದರೆ ಎಜುಕೇಷನ್ ಫೀಲ್ಡ್ ಮೇಲೇ ಮಾಡಬೇಕು ಅಂತ ಇದು. ಅಯಾಲ ಕಾರ್ಪೊರೇಷನ್ ಎಂಗೇಜ್ಡ್ ಇನ್ CSR ಇನ್ ಎಜುಕೇಷನ್ ಬಿಕಾಸ್ ದೇ ವಾಂಟ್ ಟು ಹೆಲ್ಪ್ ದಿ ಸ್ಟೂಡೆಂಟ್ಸ್ ಟು ಹ್ಯಾವ್ ಎ ಕ್ವಾಲಿಟಿ ಎಜುಕೇಷನ್. ಅಂದರೆ ಸ್ಟೂಡೆಂಟ್ಸ್ಗೆ ಕ್ವಾಲಿಟಿ ಆದಂತಹ ಎಜುಕೇಷನ್ನ ಕೊಡಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಈ ಅಯಾಲ ಕಾರ್ಪೊರೇಷನ್ ಅಂತಕ್ಕಂಥದ್ದು ಹೊಂದಿದೆ. A lot of schools in the Philippines have high tuition fees. While APC school is a private school, but the tuition is affordable. APC school ಪ್ರೈವೇಟ್ ಸ್ಕೂಲ್ ಆಗಿದ್ರು ಸಹ ಇಲ್ಲಿ ಟ್ಯೂಷನ್ ಫೀಸ್ ಏನಾಗಿರುತ್ತೆ, ಅಫೋರ್ಡಬಲ್ ಆಗಿರುತ್ತೆ. The Ayala Corporation also wants to find students who are worth it and can be part of their company in the future. ಕಂಪನಿ ಪಾರ್ಟ್ ಆಫ್ ಇಂದ ಸ್ಟೂಡೆಂಟ್ಸ್ಗೆ ಅವ್ರ ಫ್ಯೂಚರ್ಗೆ ಏನು ಹೆಲ್ಪ್ ಆಗಬೇಕು ಅದನ್ನು ಈ CSR ಇನ್ವೆಸ್ಟ್ಮೆಂಟ್ ಮೂಲಕ ಈ ಅಯಾಲ ಕಾರ್ಪೊರೇಷನ್ನು ಮಾಡ್ತಾಯಿದೆ. ಅಂದರೆ ಯಾಕೆ ಅನ್ನಿಸ್ತು ಅಂತಂದರೆ EPC ಮತ್ತು UKPS ಅವರದನ್ನ ಗಮನಿಸಿದಾಗ ಅದೆಷ್ಟು ದೊಡ್ಡ ಕಂಪ್ನಿ ಹಿಂಗಲೂ ಅವರ CSRನ ಎಜುಕೇಷನ್ ಫೀಲ್ಡ್ಗೆ ಕೊಡ್ತಾ ಇದೆ. ವಿ ಹ್ಯಾವ್ ಸಮ್ ಇಮೇಜ್ ಇನ್ಕ್ರೀಸ್ ಇನ್ ದಿ ಗುಡ್ ವಿಲ್ ಆ್ಯಂಡ್ ಎ ರೆಪ್ಯುಟೇಷನ್ ಆ್ಯಂಡ್ ಕಂಟ್ರೀಸ್ ಇನ್ ಆಲ್ ದಿ ಪೀಪಲ್ ಸೊ ರೆಕಗ್ನಿಷನ್ ಆಲ್ ಕಂಪನಿ ಪ್ರಾಡಕ್ಟ್ ಈಸಿಲಿ. ಅವರು ಈ ಥರ ಮಾಡೋದ್ರಿಂದ ರೆಕಗ್ನಿಷನ್ ಮಾಡ್ಬೋದು ಅವ್ರ ಕಂಪನಿ ಪ್ರಾಡಕ್ಟ್ನ ಈಸಿಯಾಗಿ. ನಾವು ಯಾವಾಗ ಎಜುಕೇಷನ್ ಫೀಲ್ಡ್ಗೆ ಇಳಿತೀವೋ ಆಗ ನಮ್ಮ ಕಂಪನಿ ಬ್ರ್ಯಾಂಡ್, ನಮ್ಮ ಕಂಪನಿ ನೇಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ವಿ ಕ್ಯಾನ್ ಅರ್ನ್ ಎ ಮೋರ್ ಪ್ರಾಫಿಟ್ ಆ್ಯಂಡ್ ಕಾಂಟ್ರಿಬ್ಯೂಟೆಡ್ ಟು CSR. ನಾವು ಯಾವಾಗ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡ್ಬೋದು, ಅರ್ನ್ ಮಾಡಿದಂತಹ CSRಗೆ ಕೊಡ್ಬೋದು. ಜೊತೆಗೆ ದ ಮೇನ್ ಇಂಟೆನ್ಷನ್ ಟು ಅಯಾಲ ಕಾರ್ಪೊರೇಷನ್ ಟು ಇನ್ಕ್ರೀಸ್ ಇನ್ ದಿ ಎಜುಕೇಷನ್ ಲೆವೆಲ್ ಇನ್ ಫಿಲಿಪೀನ್ಸ್ ಕಂಟ್ರೀಸ್. ಅವರು ಮೇನ್ ಇಂಟೆನ್ಷನ್ ಬಂದು ಏನಿತ್ತು ಅಂದರೆ ಫಿಲಿಪೀನ್ಸ್ನಲ್ಲಿ ಇರುವಂತಹ ಪ್ರತಿಯೊಬ್ಬ ಮಕ್ಕಳು ಸಹ ಎಜುಕೇಷನ್ನ ತಗೋಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಆ ಒಂದು ಇಂಟೆನ್ಷನಿಂದ ಅವರು ತಮ್ಮ CSRನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅದು ಎಜುಕೇಷನ್ ಫೀಲ್ಡ್ನಲ್ಲಿ. ನೆಕ್ಸ್ಟ್ ನಾವು ಸೆಕೆಂಡ್ ಕ್ವಶನ್ನ ನಾವು ನೋಡಿದರೆ, ಡು ಯು ಥಿಂಕ್ CSR ಇಸ್ ಪ್ರಾಫಿಟಬಲ್ ಫಾರ್ ಕಂಪನೀಸ್? ಎಸ್, CSR is profitable for companies because they can have a lot of sales and customer because of their good reputation. CSRನ ನಾವು ಈ ಥರ ಮಾಡೋದ್ರಿಂದ ಕಂಪ್ನಿಗೆ ಏನು ಪ್ರಾಫಿಟ್ ಅಂತಂದರೆ ಗುಡ್ ರೆಪ್ಯುಟೇಷನ್ ಬರುತ್ತೆ. ಅದು ಸಹ ಪ್ರಾಫಿಟ್ ಅಂತಂದರೆ ಅದು ಮಾನಿಟರಿ ಅಂದರೆ ಮನಿ ರೂಪದಲ್ಲೇ ಇರಬೇಕು ಅಂತೇನಿಲ್ಲ. ಅವರು ಅರ್ನ್ ಮಾಡ್ತಾಯಿದ್ದಾರೆ ಏನಂದರೆ ಗುಡ್ ವಿಲ್ ಆ್ಯಂಡ್ ಗುಡ್ ರೆಪ್ಯುಟೇಷನ್ ಆ್ಯಂಡ್ ಟ್ರಸ್ಟ್. ಇದನ್ನು ಅವರು ಏನಾಗುತ್ತೆ, ಅವ್ರಿಗೆ ಬಿಲ್ಡ್ ಆಗ್ತಾ ಇದೆ. ದೇ ಕ್ಯಾನ್ ಆಲ್ಸೋ ಹ್ಯಾವ್ ಎ ಲಾಟ್ ಆಫ್ ಸೇಲ್ಸ್ ಆ್ಯಂಡ್ ಕಸ್ಟಮರ್ ಬಿಕಾಸ್ ಆಫ್ ದೇರ್ ಗುಡ್ ರೆಪ್ಯುಟೇಷನ್. ನಾನು ಹೇಳ್ದಂಗೆ ಕಸ್ಟಮರ್ಸ್ ಸಹ ಅಂದರೆ ಇವ್ರಿಗೆ
ಏನು ಕಸ್ಟಮರ್ಸ್ ಸಹ ಇವರಿಗೆ ಇಂಕ್ರೀಸ್ ಆಗ್ತಾರೆ. ಇದರಿಂದ ಸೇಲ್ಸ್ ಇಂಕ್ರೀಸ್ ಆಗುತ್ತೆ. ಸೇಲ್ಸ್ ಇಂಕ್ರೀಸ್ ಆದಾಗ ಪ್ರೊಡಕ್ಟಿವಿಟಿ ಇಂಕ್ರೀಸ್ ಆಗುತ್ತೆ. ಪ್ರೊಡಕ್ಟಿವಿಟಿ ಇಂಕ್ರೀಸ್ ಆದಾಗ ಇವ್ರದ್ದು ಏನಾಗುತ್ತೆ, ಇವ್ರಿಗೆ ಒಂದು ರೆಪ್ಯುಟೇಷನ್ ಆ್ಯಂಡ್ ಗುಡ್ ವಿಲ್ ಇಮೇಜ್ ಅಂತಕ್ಕಂಥದ್ದು ಬಿಲ್ಡ್ ಆಗ್ತಾ ಹೋಗುತ್ತೆ. ದೇ ಕ್ಯಾನ್ ಆಲ್ಸೋ ಹ್ಯಾವ್ ಎ ಲಾಟ್ ಆಫ್ ಇನ್ವೆಸ್ಟರ್ಸ್. ಎ ಕ್ಯಾನ್ ಅರ್ನ್ ಮೋರ್ ಬೈ ಗೇನಿಂಗ್ ದಿ ಟ್ರಸ್ಟ್ ಆಫ್ ದಿ ಪೀಪಲ್ ಅರೌಂಡ್ ದೆಮ್ ಟು ದೇರ್ ಕಾಂಟ್ರಿಬ್ಯೂಷನ್ ಇನ್ ದಿ ಸೊಸೈಟಿ. ಅಂದರೆ ಇವರು ಏನು ಮಾಡ್ತಾರೆ, ಇವರು ಸೊಸೈಟಿಯಿಂದ ಇವರು ಎಲ್ಲ ಕಡೆಯಿಂದ ಇವರು ಒಂದು ಟ್ರಸ್ಟ್ನ ಗೇನ್ ಮಾಡ್ದಂಗೆ ಇದು ಆಗುತ್ತೆ. ಆ್ಯಂಡ್ ದಿ ಪ್ರಾಜೆಕ್ಟ್ಸ್ ಡೆಟ್ ಎಲ್ಪ್ ದಿ ಪೀಪಲ್. ಪ್ರಾಜೆಕ್ಟ್ ಏನಾಗುತ್ತೆ, ಇದರಿಂದ ಪೀಪಲ್ಸ್ಗೂ ಸಹ ಎಲ್ಪ್ ಆಗುತ್ತೆ. ದೆನ್ ಕ್ಯಾನ್ ಹ್ಯಾವ್ ಬೆಟರ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ಇವರ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸು ಈ CSRನ ಪ್ರೊವೈಡ್ ಮಾಡೋದ್ರಿಂದ ಇವ್ರದ್ದೊಂದು ಒಳ್ಳೆ ರೀತಿಯಾಗಿ ಇರುತ್ತೆ. ಅಂತಂದರೆ ಒಂದು ಗುಡ್ ರೆಪ್ಯುಟೇಷನ್ ಬಿಲ್ಡ್ ಆಗುತ್ತೆ. ಜೊತೆಗೆ ಇವ್ರ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಈ ಥರ ಇದಾದಾಗ ನೇಮು ಫೇಮು ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟು ಏನು ಸಜೆಷನ್ ಕೊಡ್ಬೋದು ಇದಕ್ಕೆ ಅಂತ ನೋಡೋದಾದರೆ, ದ ಅಯಾಲಾ ಕಾರ್ಪೊರೇಷನ್ ಹಸ್ ಟೇಕನ್ ಎ ಗುಡ್ ಚಾಯ್ಸ್ ಆಫ್ CSR ಎಜುಕೇಷನ್. ಅಂದರೆ ಇವರು ಒಂದು ಒಳ್ಳೆಯ ಒಂದು ಚಾಯ್ಸ್ನ ಮಾಡ್ಕೊಂಡಿದ್ದಾಳೆ. ಸ್ಕೂಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡು. ಎಜುಕೇಷನ್ ಇಸ್ ದಿ ಮೋಸ್ಟ್ ವೆಪನ್ ಇಸ್ ಎವ್ರಿ ಪೀಪಲ್ಸು. ಎಜುಕೇಷನ್ ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ವೆಪನ್ ಇದ್ದಂಗೆ. ಯಾವುದೇ ಒಬ್ಬ ಪೀಪಲ್ಗಳು ಎಜುಕೇಷನ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. It would be better if the corporations did the job of providing education to the children and infrastructure for the children in poverty. ಅಂದರೆ ಮಕ್ಕಳಿಗೆ ಬರೀ ಎಜುಕೇಷನ್ಗೆ ಹೆಲ್ಪ್ ಮಾಡೋದಲ್ಲದೆ ಅವ್ರಿಗೆ ತುಂಬ ಬಿಲೋ ಪಾವರ್ಟಿ ಇರುವಂತಹ ಮಕ್ಕಳಿಗೆ ಇನ್ಫ್ರಾಸ್ಟ್ರಕ್ಚರ್ನು ಸಹ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ದ ಕಂಪನಿ ಶುಡ್ ಆಲ್ಸೋ ಆಫರ್ ಜಾಬ್ ಆಪರ್ಚುನಿಟಿ ಸೊ ಸಚ್ ಚಿಲ್ಡ್ರನ್ ಹೂ ಆರ್ ಸ್ಟಡಿಂಗ್ ಇನ್ ದಿ ಸ್ಕೂಲ್. ಆ ಸ್ಕೂಲ್ನಲ್ಲಿ ಸ್ಟಡಿ ಮಾಡ್ತಕ್ಕಂತಹ ಮಕ್ಕಳಿಗೆ ತಾವೇ ಜಾಬ್ನ ಆಪರ್ಚುನಿಟೀಸ್ನ ಕೊಟ್ಟಾಗ ಇನ್ನೂ ಚೆನ್ನಾಗಿರುತ್ತೆ. ಟೋಟಲಿ ಕನ್ಕ್ಲೂಷನ್. ಬೀಯಿಂಗ್ ಎ ಗುಡ್ ಸಿಟಿಜನ್ ಮೀನ್ ದಟ್ ಕಂಪನೀಸ್ ಹ್ಯಾವ್ ಟು ಬಿ ಇಂಟರ್ನಲಿ ವೆಲ್ ಗವರ್ನಡ್ ಆ್ಯಂಡ್ ಎಕ್ಸ್ಟರ್ನಲಿ ರೆಸ್ಪಾನ್ಸಿಬಲ್. ಇನ್ ಅದರ್ ವರ್ಡ್ಸ್, CSR ಆ್ಯಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ಆರ್ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್. ಅಂದರೆ CSR ಮತ್ತು ಕಾರ್ಪೊರೇಟ್ ಗವರ್ನೆನ್ಸ್ ಅಂತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಂತ ಹೇಳ್ತೀವಲ್ಲ ಹಾಗೆ. ಅಯಾಲಾ ಇಸ್ ಆಲ್ಸೋ ಎ ಲೀಡರ್ ಇನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಟು ಟ್ಯಾಲಿ ಅಯಾಲಾ continues to raise the bar of good governance by the purchasing measures that being up the level of the organization to help drive value creation and long-term growth. ಈ ಕಂಪನಿ ಈ CSRನ ಮೂಲಕ ಈ ಸ್ಕೂಲ್ಸ್ಗೆ ಪ್ರೊವೈಡ್ ಮಾಡೋದ್ರಿಂದ ಇವ್ರಿಗೆ ಗುಡ್ ವಿಲ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಯಿತು. ಜೊತೆಗೆ ಇವ್ರದ್ದು ಲಾಂಗ್ ಟರ್ಮು ಗ್ರೋತ್ ಆಗೋಕ್ಕೆ ಸಹ ಹೆಲ್ಪ್ ಆಯಿತು. ಮತ್ತು ಇದಕ್ಕೆ ಸಾಕಷ್ಟು ನಾವು ಅಯಾಲಾ ಕಾರ್ಪೊರೇಷನ್ನ ತುಂಬ ಮಿನಿ ಬಿಸ್ನೆಸ್ನ ಇದು ನಂಬರ್ ಆಫ್ ಬಿಸ್ನೆಸ್ನ ಇದು ಮಾಡ್ತಾಯಿದೆ. ಹಾಗೆ ಪ್ರಾಫಿಟು ಸಹ ಚೆನ್ನಾಗಿ ಅರ್ನ್ ಮಾಡ್ತಾಯಿದೆ ಈ ಕಂಪನಿ ಅಂತ ಈ ಕೇಸ್ ಸ್ಟಡಿನಲ್ಲಿ ನಾವು ಗಮನಿಸ್ಬೋದು. ಹಾಗೆ ಈ ಕಂಪನಿ ಒಂದು ಸೊಸೈಟಿಗೆ ಒಂದು ನೀರು ಏನೇನು ನೀಡ್ಗಳ ಅಗತ್ಯ ಇದೆ ಅದನ್ನು ಇದು ಕಾಂಟ್ರಿಬ್ಯೂಟ್ ನೀಡ್ಗೆ ಏನು ಫಂಡ್ ಬೇಕು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ ಅನ್ನೋದನ್ನು ನಮಗೆ ಕೇಸ್ ಸ್ಟಡಿನಲ್ಲಿ ಗಮನಿಸ್ಬೋದು. ಅಂತಂದರೆ ಈ ಕಂಪನಿ ಪ್ರಾಫಿಟ್ಟು ಅರ್ನ್ ಮಾಡ್ತಾಯಿದ್ದೀವಿ ಅಂತ ತಕ್ಷಣ ತಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ ಇದು ತಮ್ಮ ಸೊಸೈಟಿನೂ ಸಹ ಬಿಲ್ಡ್ ಆಗಬೇಕು. ತಮ್ಮ ಸೊಸೈಟಿ ತಮ್ಮ ಕಂಟ್ರಿಲಿರ್ತಕ್ಕಂತಹ ಮಕ್ಕಳು ಸಹ ಇವೆಲ್ಲ ಎಜುಕೇಟೆಡ್ ಆಗಬೇಕು ಮತ್ತು ಎಕನಾಮಿಕ್ಕು ಸಹ ಡೆವಲಪ್ ಆಗಬೇಕು. ನನ್ನ ಕಂಪ್ನಿ ಮಾತ್ರ ಬೆಳೆದ್ರೆ ಸಾಕಾಗಲ್ಲ, ನನ್ನ ಕಂಪ್ನಿ ಜೊತೆ ಎಲ್ಲ ಬಿಲ್ಡ್ ಆಗಬೇಕು, ಗ್ರೋತ್ ಆಗಬೇಕು ಅಂತ ಒಂದು ಉದ್ದೇಶನ ಈ ಕಂಪ್ನಿ ಹೊಂದಿದೆ. ಥ್ಯಾಂಕ್ ಯು.